ಮೇಡಮ್ ನಮ್ಮದು ಈಗಲ್ ಇರೋದು, ಹಂಗೀಗಲ್ ಅಂಗಡಿ ಇಲ್ಲ ನಮ್ಮದು. ನಮ್ಮ ಮೇಲೆ ನಮ್ಮ ಅಪ್ಪ ಮೇಲೆ ಐತೆ ಡಾಕ್ಯುಮೆಂಟು. ಅವತ್ತು 82ನಲ್ಲಿ ದಿನೇಶ್ ಗುಂಡೂರಾವ್ ಅದೇ ಗುಂಡೂರಾವು ಅವ್ರು CM ಇದ್ದೀವಿ. ಅವ್ರು ಅನೌನ್ಸ್ಮೆಂಟ್ ಮಾಡಿ ಕಾರ್ಪೊರೇಷನ್ದು ರಸೀದ್ ಮಾಡಿ ಎಲ್ಲ ಈಗಲ್ ಐತೆ ನಮ್ಮ ಹತ್ರ. ಏನು ಬೇಕು ಡಾಕ್ಯುಮೆಂಟ್ ಐತೆ. ನಾವು ಕಟ್ಟಿರೋದು ಏನು ಹೇಳೋದು ಫೀಸು 50 ರೂಪಾಯಿ ತಿಂಗಳಿಗೆ, ಅದು ಕಟ್ಟಿದ್ದೀನಿ, ಅದು ಫೀಸ್ ಐತೆ. ನಮ್ಮ ಮೇಲೆ GST ನಂಬರ್ ಐತೆ, ಇದು ಕರೆಂಟ್ ಬಿಲ್ ಐತೆ, ಎಲ್ಲ ಐತೆ. ಬೋಕಸ್ ಅಂಗಡಿಗೆ ಅವನು ಕೊಡ್ತಾನ ಹೇಳಿ? ಬೋಕಸ್ ಬಿಲ್ಡಿಂಗ್ಗೆ ಮೀಟರ್ ಕೊಡ್ತಾರಾ ಹೇಳಿ? ನೀವು ಒಂದು ಮಾತು ಹೇಳಿ. ಇಲ್ಲ, ಕೊಡಲ್ಲ. ಹೆಂಗೆ ನಮಗೆ ಮೀಟರ್ ಸ್ಯಾಂಕ್ಷನ್ ಐತೆ? 96ನಲ್ಲಿ ನಮಗೆ ಮೀಟರ್ ಸ್ಯಾಂಕ್ಷನ್ ಮಾಡೋರೆ. ಎಷ್ಟು ಇದರಲ್ಲಿ 96ನಲ್ಲಿ ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶನಲ್ಲಿ ನಮಗೆ ಮೀಟರ್ ಸ್ಯಾಂಕ್ಷನ್ ಆಗೈತೆ. ಹೆಂಗೆ ಕೊಟ್ಟರು? ಈಗಲ್ಲಿ ಇದ್ದಾಗ ಕೊಡ್ತಾರಾ ಹೇಳಿ? ಬೋಕಸ್ ಇದ್ದಾಗ ಕೊಡ್ತಾರಾ? ಇಲ್ಲ. ನಮ್ಮ ಹತ್ರ ಎಲ್ಲ ಪ್ರೂಫ್ ಐತೆ. ಏನು ಪ್ರೂಫ್ ಬೇಕಾ ನಾವು ಕೊಡ್ತೀನಿ. ನಮಗೆ ಏನು ಟೈಮ್ ಕೊಟ್ಟಿಲ್ಲ. ಸೋಮವಾರ ಬಂದು ಎಲ್ಲ ಖಾಲಿ ಮಾಡಿ ಡೆಮಾಲೇಷನ್ ನೋಟಿಸ್ ತೋರಿಸಿ ಸರ್, ಇಲ್ಲ. ಇದು ಸ್ಯಾಂಕ್ಷನ್ ಲೆಟರ್ ತೋರಿಸಿ ಸರ್, ಇಲ್ಲ. ನೋಟಿಸು ಏನಕ್ಕೆ ಕೊಡ್ಬೇಕು ಅಂತ ಅಂದ್ರೆ ಏನಾದ್ರು ಇದು ಮಾಡಿ, ಯಾಕಂದ್ರೆ 2 ತಿಂಗಳಿಂದ ಇದು ಅಭಿಯಾನ ಮಾಡ್ತಾ ಇದಾರೆ. ಎಲ್ಲಾ ಕಡೆ ಗೊತ್ತಿದೆ ಅಲ್ಲ ನಿಮ್ಗೆ, ತೆರವು ಮಾಡ್ತಾರೆ ಗೊತ್ತಿದೆ, ಟಿವಿಲೆಲ್ಲ ನೋಡ್ತಾನೆ ಇದ್ದೀರಾ. ಫುಟ್ಪಾತ್ ತೆರವು ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ ಅಂದಾಗ ನೀವು ಎಚ್ಚೆತ್ಕೋಬೇಕಾಗಿತ್ತಲ್ವಾ? ಇದು ಫುಟ್ಪಾತ್ ಇಲ್ಲ ಮೇಡಮ್, ಅಂಗಡಿ. ಫುಟ್ಪಾತ್ ಏನು ಹೇಳೋದು ಗೊತ್ತಾ? ಅಲ್ಲಿ ಏನು ಇಲ್ಲಲ್ಲ, ಅದಕ್ಕೆ ಹೇಳೋದು ಫುಟ್ಪಾತ್. ಅಂಗಡಿ ಅವನು ಫುಟ್ಪಾಟಾ? ಮೀಟರ್ ಏನು ಫುಟ್ಪಾಟಾ? ಫುಟ್ಪಾತ್ ಅಲ್ಲಿ ಅಂಗಡಿ ಹಾಕೊಂಡಿರೋದಲ್ಲ. ಫುಟ್ಪಾತ್ ಇಲ್ಲ, BBMP ನಮ್ಗೆ ಕೊಟ್ಟಿರೋದು. ನಮ್ಗೆ ನಮ್ಮ ಜಾಗನಲ್ಲಿ ನಾವು ಕುತ್ಕೊಂಡಿಲ್ಲ ಮೇಡಮ್. ಯಾವನು ಬಂದು ಇಲ್ಲಿ ವ್ಯಾಪಾರ ಮಾಡಲಿಲ್ಲ. ಫಸ್ಟು ಅಂಗಡಿಯವರು ಲೈಸೆನ್ಸ್ ಕೊಟ್ಟಿರೋದು ಯಾರು? BBM ಇಂದ ನಮಗೆ ಲೈಸೆನ್ಸ್ ಸಿಕ್ಕಿರೋದು. ಅವಾಗೇನೆ ನಾವು ಅಂಗಡಿ ಹಾಕಿರೋದು. ಸುಮ್ಮನೆ ಅಂಗಡಿ ಆಗುತ್ತಾ ಹೇಳಿ? ಈಗ ಲೈಸೆನ್ಸ್ ನ ಯಾವ ತರ ಏನಂತ ಕೊಟ್ರು ನಿಮ್ಗೆ? ತೋರಿಸ್ತೀನಿ, ಐತೆ ಎಲ್ಲ ಪ್ರೂಫ್. ನಿಮ್ಗೆ ಜಾಗ ಅಂತ ಕೊಟ್ರಾ ಅಥವಾ ವ್ಯಾಪಾರ ಮಾಡಕಂತ ಇಷ್ಟು ಜಾಗ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ರಾ? 4-5 ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡಿ ಹೇಳದೆ ಕೊಟ್ಟಿರೋದು. ನಿಮ್ಗೆ ಸ್ವಂತ ಅಂತ ಕೊಟ್ಟಿಲ್ಲ ತಾನೆ? ಸರ್ಕಾರಕ್ಕೆ ಓಡಾಡಕ್ಕೆ ಜಾಗ ಅಂದ್ರೆ ಸರ್ಕಾರ ಜಾಗ ಇಲ್ಲ ಮೇಡಮ್. ಇದು ಬ್ರಿಡ್ಜ್ ಕಟ್ಟೋ ಟೈಮ್ನಲ್ಲಿ 91ನಲ್ಲಿ ಕೇಸ್ ಮಾಡವ್ರೆ ಸುಪ್ರೀಂ ಕೋರ್ಟ್ ಇಂದ. ಅದು ಆದೇಶದಿಂದ ಇದ್ದೇ ಎತ್ರೂ ಫಸ್ಟು ಅವ್ರಿಗೆ ನೋಟಿಸ್ ಕೊಡಬೇಕು. ಅವ್ರಿಗೆ ಅಂಗಡಿ ವ್ಯವಸ್ಥೆ ಮಾಡಿ ನೀವು ಎದ್ಬೇಕು. ಇಲ್ಲಿ ಸುಪ್ರೀಂ ಕೋರ್ಟ್ನಿಂದ ಆದೇಶ ಐತೆ. ಇದು ನೋಡಿ, 5-4 ಹಿಂಗೆ 5 ಅಡಿ, ಹಿಂಗೆ 4 ಅಡಿ. ಯಾರು ಕೊಟ್ಟಿರೋದು? ಗೌರ್ಮೆಂಟ್. ಏನಿದು? ಕಾರ್ಪೊರೇಷನ್ ಗೌರ್ಮೆಂಟ್. ಫೇಕಾ ಇದು? ಫೇಕಾ ಹೇಳಿ? ಒರಿಜಿನಲ್ ತೋರಿಸ್ತೀನಿ. ಅವರು ರಸೀದ್ಗಳು ಹೆಂಗಾಗುತ್ತಾ ಹೇಳಿ? ಫೇಕ್ ಇದು ಏನು ಕಾರ್ಪೊರೇಷನ್ ಫೇಕಾ ಹೇಳಿ? ನೀವೇ ಹೇಳಿ. ನೋಡಿ, ಇದು ಎಂಡಾರ್ಸ್ಮೆಂಟ್ ನೋಡಿ, ಇದು ಒರಿಜಿನಲ್. ಇದರಲ್ಲಿ ಎಲ್ಲ ಐತೆ ನೋಡಿ. ಸೀಲ್ ಇವ್ರ ತಂದೆ ನೋಡಿ. ಯಾವಾಗ 82ನಲ್ಲಿ ಶಾಂಕ್ಷನ್ ಆಗಿರೋದು. ಎಷ್ಟು ಡೇಟು ನೋಡಿ? ನೋಡಿ ಸರ್, ಎಲ್ಲ 5-4. ಯಾರು 300 ರೂಪಾಯಿ ತಗೊಂಡಿರೋದು? ಯಾವಾಗ ಲೈಸೆನ್ಸ್? ಇದು ಲೈಸೆನ್ಸ್ಗೆ 300 ರೂಪಾಯಿ ತಗೊಂಡಿರೋ 82ನಲ್ಲಿ. ಒಂದು ಜಮೀನ್ ತಗೊಂಡೆ ಏನ್ ಕೊಡೋದು ಹೇಳಿ? ನೀವು ಒಂದು ಜಮೀನ್ ತಗೊಂಡ್ರೆ ಎಲ್ಲ ಏನೇನ್ ಪ್ರೂಫ್ ಬೇಕು ಹೇಳಿ? ನಾವು ಕೊಡ್ತೀನಿ. ಅವರು ಪ್ರೂಫೇ ನೋಡ್ತಾ ಇಲ್ಲ. ಏನ್ ಹೇಳ್ತಾರೆ ಗೊತ್ತಾ? ಪ್ರೂಫೇ ನೋಡ್ತಾ ಇಲ್ಲ. ಇಲ್ಲಪ್ಪ, ಬೋಗಸ್ ಅಂಗಡಿ ಐತೆ, ಇಲ್ಲ ಹೇಳಿಲ್ಲ. ಮುಂದ್ಗಡೆದು ಸರ್ಕಾರ ಏನ್ ಆದೇಶ ಕೊಟ್ಟೈತೆ ಗೊತ್ತಾ? ಬೋಗಸ್ ಅಂಗಡಿ ಎಲ್ಲಿಂದ? ಕೋರ್ಟಿಂದ ಆರ್ಡರ್ ಇರೋದು. ಬೋಗಸ್ ಅಂಗಡಿ ಎತ್ತಿ, ಅದು ನಿಮ್ಮ ಜಾಗ. ಅದು ನಾವು ಏನು ಹೇಳಲ್ಲ. ಇದು ನಮ್ಮದು ಸ್ವಂತ ಜಾಗನಲ್ಲಿ ನೀವು ಹಿಂಗೆ ಮಾಡೋದಾಗುತ್ತಾ? ನೀವು ಒಂದು ಪ್ರಾಪರ್ಟಿ ತೊಗೊಂಡ್ರೆ ಏನು ಕೊಡ್ತಾರೆ? ಒಂದು ಪೇಪರ್ ಕೊಡ್ತಾರೆ. ಅವಾಗ ಈ ಪೇಪರ್ನೇ ನಮ್ಮ ಜೀವನ ಆಗೋದಿಲ್ಲ ಹೇಳಿ? ನೋಡ್ತಾ ಇಲ್ಲ. ಫೋಕಸ್ ಹೇಳ್ತಾರೆ ಮೇಡಮ್. ಏನಿದು ಎಲ್ಲ ಫೋಕಸ್ ಇದು? ಬೋಗಸ್ ಇದು ನೋಡಿ. 150 ರೂಪಾಯಿ 85ನಲ್ಲಿ ಎಲ್ಲ ಐತೆ. ಬಾಡಿಗೆ ಅದು ಕೇಸ್ ಆಗಿರೋದು ಸುಪ್ರೀಂ ಕೋರ್ಟ್ ನಲ್ಲಿ. ಅದನ್ನ ಐತೆ ನಮ್ಮ ಹತ್ರ ಲೆಟರು. ಏನ್ ಬೇಕೋ ತೋರಿಸ್ತೀನಿ ಮೇಡಮ್. ನಾವು ಈಗಲ್ನಲ್ಲಿ ಇದೀನಿ, ಈಗಲೇ ಮಾತಾಡ್ತೋದು.
ಅವ್ರಿಗೆ ತೋರಿಸ ನಮ್ಗೆ ಹೊಡಿಯೋಕೆ ಬರ್ತಾ ಮೇಡಮ್. ಇಲ್ಲಪ್ಪ ಹೋಗಪ್ಪ ನನ್ನ ಹೆಂಗ್ ತೀರ್ಮಾನ ಮಾಡಿರ್ತಾರೆ ಮೇಡಮ್. ತೋರಿಸ್ತಾ ಇದೀನಿ, ಇಲ್ಲ ಆಗಲ್ಲ ಹೋಗಪ್ಪ ಹೇಳ್ತಾರೆ. ನೀವು ಯೋಚನೆ ಮಾಡಿ ಮೇಡಮ್, ಬಡವ್ರಿಗೆ ಸ್ವಲ್ಪ ನೋಡಿ ಮೇಡಮ್. ನಮ್ಮ ಒಂದ್ ಜನಾಗೂ ಇಲ್ಲ ಇಲ್ಲಿ. ಎಷ್ಟು ಜನ ಐತೆ? 400 ಫ್ಯಾಮಿಲಿ ನಡೀತೋದು ಒಂದ್ ಅಂಗಡಿನಲ್ಲಿ. ನನ್ನ ಒಂದ್ ಜನ, ನಮ್ಮಿಂದ 2 ಜನ ಹುಡುಗರು. ಇಲ್ಲಿ ಎಲ್ಲ ಶ್ರೀಮಂತರು ಯಾರು ಬಂದು ತೊಗೊಳಲ್ಲ ಬಟ್ಟೆ. ಈ ಆಟೋ ಡ್ರೈವರ್ಗಳು, ಈ ಬಡವ್ರಿಗೋಸ್ಕರ ಇದು ಅಂಗಡಿ. ಅವರೇ ಬಂದು ವ್ಯಾಪಾರ ಮಾಡಿ ಹೋಗ್ತಾ ಹೋದು. ನಮಗೆ ಅದ್ನಲ್ಲಿ ಸಿಗ್ತಾವುದು 20-30 ರೂಪಾಯಿ. ಅದ್ನಲ್ಲೂ ನಾವು GST ಕಟ್ಟಿದ್ದೀನಿ. ನಮ್ಗೆ ಏನ್ ಬೇಕು ಐತೆ ನಮ್ಮ ಮೇಲೆ ನೋಡಿ. GST ಬೇಕಾ ಐತೆ ನಮ್ಮ ಹತ್ರ. ಯುದ್ಧ ಸರ್ಟಿಫಿಕೇಟ್ ಬೇಕಾ ಐತೆ. ಹೆಂಗ್ ಕೊಡ್ತಾರ ಹೇಳಿ? ಹಂಗ ಇದ್ದೇ ಕೊಡ್ತಾರ ಹೇಳಿ? ಏನ್ ಬೇಕು ಹೇಳಿ ಮೇಡಮ್? ನಮ್ ತಪ್ಪಿದ್ದೆ ಹೇಳಿ ಮೇಡಮ್. ನಮ್ ತಪ್ಪು ಮಾಡಿದೀನಿ. ಕಾರ್ಪೊರೇಷನ್ ಜಾಗ ಮಾಡ್ಕೊಂಡು ಕೊಟ್ಕೊಂಡಿದ್ದೀನಿ. ನಮ್ ತಪ್ಪು ಎದ್ಬಿಡು. ನಾವು ಏನು ತಪ್ಪು ಮಾಡಿಲ್ಲ ಮೇಡಮ್. ನಮ್ಮ ತಾತಯಿಂದ ನಾವು ಕುತ್ಕೊಂಡಿರೋದು. ನಮ್ಮ ತಾತನೇ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿರೋದು. ಕೋರ್ಟ್ನಲ್ಲಿ 91ನಲ್ಲಿ ಏನು ಹೇಳಿದ್ರು ಗೊತ್ತಾ? ನಿಮಗೆ ಎತ್ತಲ್ಲ, ಎತ್ತಿ ಫಸ್ಟು ಹೇಳಿದ್ರು ಮಾರ್ಕೆಟ್ ಒಳಗಡೆ ಹೋಗಿ. ಮಾರ್ಕೆಟ್ ಒಳಗಡೆ ಅವತ್ತು ಏನೂ ಇಲ್ಲ. ತಿರ್ಗಾ ಏನು ಹೇಳಿದ್ರು, ಇದು ಸಿಲ್ಬೋಟ್ ಮಡವಾಲ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಿಲ್ಲ, ಅಲ್ಲಿ ಹೋಗಿ ಹೇಳ್ರು. ಅಲ್ಲಿನೂ ಹೋಗಿಲ್ಲ ಮೇಡಮ್. ಇಲ್ಲಿಂದಾನೇ ನಾವು ಜೀವನ ಮಾಡಿರೋದು ಮೇಡಮ್. ಅಲ್ಲಿಂದಾನೇ ನಾವು ಏನಿಲ್ಲ, ನಮ್ದು ಏನು ಬೋಕಸ್ ಇಲ್ಲ. ನಮ್ದು ಒರಿಜಿನಲ್ ಡಾಕ್ಯುಮೆಂಟು, ನಮ್ದು ಏನು ಬೇಕು ನಾವು ಕೊಡ್ತೀನಿ ಮೇಡಮ್. ಸರ್ಕಾರ ಏನು ಕೇಳ್ತಾ ನಾವು ಕೊಡ್ತೀನಿ ಮೇಡಮ್. ಈಗಲಿಂದ ನಡ್ತೀವಿ ಮೇಡಮ್. ನಿಮ್ಗೆ ಏನು ಬೇಕು ಹೇಳಿ, ಮಾಡ್ಕೊಡ್ತೀನಿ. ಅದೇ ಕೇಸ್ ಮಾಡಿ. ಮಾಡಿರೋದು ತಪ್ಪು. ಅವ್ರು ಏನಾದ್ರು BBMP ಅವ್ರ ಆಫೀಸರು ಕೇಸ್ ಮಾಡಿ ನಮ್ಮ ಮೇಲೆ ಏನೇನು ಬೇಕು ಮಾಡ್ತೀನಿ. ಜಗದೀಶ್ ಸರ್, ನಾವು ಏನು ಇರೋದು ನಮ್ಮ ಈಗ ಆ್ಯಕ್ಷನ್ ತೊಗೊಂತೀವಿ ಮೇಡಮ್. ನಮ್ಮದು ಏನೈತೆ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತೀನಿ. ಎಲ್ಲ ಡಾಕ್ಯುಮೆಂಟ್ ಮಾಡ್ತೀನಿ. ಎಷ್ಟು ಅಂಗಡಿದು ಡಾಕ್ಯುಮೆಂಟ್ ಐತೆ ಅಷ್ಟೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು. ನಮ್ಮದು ಬೋಕಸ್ ಅಂಗಡಿನೇ ಬೇಡ. ಇಲ್ಲಿ ಬೋಕಸ್ ಜನಗಳು ಇಲ್ಲ. ಬೋಕಸ್ ಇರೋದು ಮುಂದ್ಗಡೆ ಅಲ್ಲಿ.